ನಮಸ್ಕಾರ. ತುಮಕೂರಿಂದ ಚಂದ್ರು. ನೋಡಿ ಬಂಧುಗಳೇ, ತುಮಕೂರಿನ ಜನರಲ್ ಆಸ್ಪತ್ರೆ ಎದುರುಗಡೆ ಆರ್ಯನ್ ಸ್ಕೂಲ್, ಈ ಗೋಡೆಗೆ ಅಂಟಿಕೊಂಡಿರುವ ಪಕ್ಕದ ರಸ್ತೆ ನೋಡಿ. ಇಲ್ಲಿ KEB ಲೈನ್ ನಾನು ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ ನೋಡಿ, ಇಲ್ಲಿ ಗಲೀಜೆಲ್ಲ ಎಷ್ಟು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾವಾಗಲೂ ತುಂಬಿರುತ್ತೆ. ನೋಡಿ ಇಲ್ಲಿ ನೋಡಿ, ನಾನು KEB ತೋರಿಸ್ತಾ ಇದ್ದೀನಿ ನೋಡಿ. ಇದೇನಾದರೂ ಅನಿವಾರ್ಯ ಹಸಿದೇನಾದರೂ ಟಚ್ ಆಗಿ ಶಾರ್ಟ್ ಸರ್ಕ್ಯೂಟ್ ಏನಾದ್ರು ಆಯಿತು ಅಂತಂದರೆ ಆ ಆರ್ಯ ಬಾಲಿಕಾ ಸ್ಕೂಲ್ ಏನಿದೆಯೋ ಫುಲ್ ಗ್ರೌಂಡ್ ಆಗುತ್ತೆ. ಕಾರಣ ಎಲ್ಲ ನೋಡ್ರಿ, ಶೀಟ್ ಹಾಕಿದ್ದಾರೆ, ಕಬ್ಬಿಣ ಶೀಟ್. ಅದು ಈಗೇನು ಫಾರಿನ್ ಶೀಟೋ ಇನ್ನೊಂದು ಮತ್ತೊಂದು ಹೇಳ್ತಿರಲ್ಲ, ಅದಿದೆ ನೋಡ್ರಿ. 100ಕ್ಕೆ 100 ಭಾಗ ಡ್ಯಾಮೇಜ್ ಆಗೋದು ಖಂಡಿತ. ಇದಕ್ಕೆ ಸಂಬಂಧಪಟ್ಟವ್ರು ಯಾರು? KEB ಅವ್ರು ಆಗ್ಬೋದು, ಇಲ್ಲ ಮಹಾನಗರ ಪಾಲಿಕೆಯವರು ಆಗ್ಬೋದು. ಇದನ್ನು ನೋಡಬೇಕಲ್ವ? ಇದನ್ನು ನೋಡಿ ಸರಿಪಡಿಸೋ ಜವಾಬ್ದಾರಿ ಯಾರ್ದು? ಸಾರ್ವಜನಿಕವಾಗಿ ಎಷ್ಟು ಸರಿ ಹೇಳ್ಬೇಕಾಗತ್ತೆ? ದಯವಿಟ್ಟು ಇದನ್ನೆಲ್ಲ ಸರಿ ಮಾಡಿ ನೋಡಿ. ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಅನಾಥರ ಮಕ್ಕಳು ಹೋಗ್ಬಿಡ್ತಾರೆ. ಇದರಲ್ಲಿ ಅನಾಥರ ಮಕ್ಕಳು ಹೋದಾಗ ಏನಾಗುತ್ತೆ ಅಂದರೆ, ನೋವಾಗೋದು ಯಾರಿಗೆ ಹೇಳಿ? ಪಾಪ ಆ ಮಕ್ಕಳನ್ನು ಕಳ್ಕೊಂಡಿರೋ ಸಂಸಾರಸ್ಥರಿಗೆ, ನೋಡೋರಿಗೆ ಕೇಳೋರಿಗೆ ಎಲ್ಲ ಬಂಧುಗಳೇ, ತಾವು ದಯಮಾಡಿ ಈ ಒಂದು ಕಸನಾಗಲಿ, ಈ ಒಂದು ಗಲೀಜಾಗಲಿ ತಾವು ದಯಮಾಡಿ ಕ್ಲೀನ್ ಮಾಡಿ. KEBದು ಏನು ಲೈನ್ ಇದೆಯೋ ಅದಕ್ಕೆ ಡ್ಯಾಮೇಜ್ ಆಗೋ ಥರ ನೋಡ್ಕೋಬೇಕಾಗಿ ಈ ಮೂಲಕ ನಾನು ಮನವಿ ಮಾಡ್ತಾಯಿದ್ದೀನಿ. ಈ ಮನವಿಯನ್ನು ಪುರಸ್ಕರಿಸಿ. ಇದು ನಾವು ಮಾಡ್ತಿರೋದೆಲ್ಲ ನ್ಯಾಚುರಲ್. ಆದ್ದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಯಾರಾದರೂ ಸರಿ ಇದನ್ನು ಸರಿಪಡಿಸಿ ಕ್ಲೀನ್ ಮಾಡಿಸಿ ಇದಕ್ಕೊಂದು ವ್ಯವಸ್ಥಿತವಾಗಿ ಮಾಡಬೇಕಾಗಿ ಈ ಮೂಲಕ ನಮ್ಮಲ್ಲಿ ನಾವು ನಿಮ್ಮನ್ನು ಮನವಿಪೂರ್ವಕವಾಗಿ ಕಳಕಳಿಯ ಪ್ರಾರ್ಥನೆಗಳು, ನಮಸ್ಕಾರಗಳು. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ.